ನಮಸ್ಕಾರ. ಕಳೆದ 7 ದಿನಗಳ ಹಿಂದೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯವರು ಒಂದು ಆದೇಶ ಹೊರಡಿಸಿದ್ದಾರೆ. ಅದೇನಪ್ಪ ಅಂತಂದರೆ ನಾಗರಹೊಳೆ ಮತ್ತು ಬಂಡೀಪುರ ಅರಣ್ಯ ವಲಯದಲ್ಲಿ ನಡೆಸ್ತಕ್ಕಂಥ ಒಂದು ಏನು ಸಫಾರಿ ಇದೆ, ಅದಕ್ಕೆ ಈ ಹಿಂದೆ ಇದ್ದಂಥ ದರವನ್ನು ಪರಿಷ್ಕೃತಗೊಳಿಸಿ ಇವಾಗ ಅಡಲ್ಟ್ಸ್ಗಳಿಗೆ 1,000 ಹಾಗೂ ಮಕ್ಕಳಿಗೆ 500 ರೂಪಾಯಿ ಅಂತ ಆದೇಶ ಹೊರಡಿಸಿದ್ದಾರೆ. ಇದರಿಂದ ಪ್ರವಾಸೋದ್ಯಮ ಇಲಾಖೆಗೆ ಖಂಡಿತವಾಗ್ಲೂ ಹೊಡೆತ ಬೀಳುವಂಥ ಸಂದರ್ಭ ಎದುರಾಗ್ತದೆ. ಯಾಕಂದರೆ ಈಗ ಒಂದು ಕುಟುಂಬದಲ್ಲಿ ಕನಿಷ್ಠ ಪಕ್ಷ ಅಂದ್ರೂ 4 ಜನ ಇದ್ದೇ ಇರ್ತಾರೆ. 4 ಜನರಲ್ಲಿ ಬಂತು ಅಂತಂದರೆ ಒಂದು ಕುಟುಂಬ ಬರೀ ಸಫಾರಿ ನೋಡೋದಕ್ಕೇನೆ ಸುಮಾರು 5,000 ರೂಪಾಯಿ ಕೂಡ ಖರ್ಚು ಮಾಡೋಂಥ ಸನ್ನಿವೇಶ ಬರುತ್ತೆ. ಆದರೆ 5,000 ರೂಪಾಯಿನ ಖರ್ಚು ಮಾಡಿ ಸಫಾರಿಗೆ ಹೋಗೋಂಥಷ್ಟು ಕುಟುಂಬಗಳು ನಮ್ಮಲ್ಲಿ ಇವತ್ತು ಇದಾವ ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾದಂಥ ಒಂದು ಸನ್ನಿವೇಶ ಇವತ್ತು ಎದುರಾಗಿದೆ. ಅದ್ರ ಜೊತೆಗೆ ಏನಪ್ಪಾ ಅಂತಂದರೆ ಇದು ಮಧ್ಯಮ ವರ್ಗ ಮತ್ತು ಬಡವರಿಗೆ ಇನ್ನು ಮುಂದೆ ಸಫಾರಿ ಅಥವಾ ಅರಣ್ಯವನ್ನು ವೀಕ್ಷಣೆ ಮಾಡಬೇಕು ಅನ್ನೋದಾಗಲಿ, ಅಥವಾ ಪರ್ಟಿಕ್ಯುಲರ್ ಆಗಿ ನಾವು ಶಾಲಾ ಮಕ್ಕಳಿಗಾಗ್ಬೋದು ಅಥವಾ ಇನ್ನೊಂದು ಬಡತನದಲ್ಲಿರುವಂಥ ಮಕ್ಕಳಿಗಾಗಿರ್ಬೋದು, ಇವ್ರು ಯಾರುಗಳಿಗೂ ಕೂಡ ಅರಣ್ಯಗಳ ಬಗ್ಗೆ ಒಂದು ಕಾಳಜಿನ ಅಥವಾ ಅರಣ್ಯದಲ್ಲಿರುವಂಥ ಒಂದು ವಿಸ್ಮಯಗಳನ್ನ ತೋರಿಸುವಂಥ ಕೆಲಸಗಳು ಸಫಾರಿ ಮೂಲಕ ಏನಾಗ್ತಾ ಇತ್ತು ಹಿಂದೆ ಅದು ಯಾವುದು ಕೂಡ ಮಕ್ಕಳಿಗೆ ಮತ್ತು ಬಡವರಿಗೆ ದಕ್ಕದೇ ಇರೋಂಗೆ ಇವತ್ತು ಕರ್ನಾಟಕ ಸರ್ಕಾರ ಆದೇಶನ ಹೊರಡಿಸ್ತಾ ಇದೆ. ಆದ್ದರಿಂದ ದಯಮಾಡಿ ನಾನು ಕರ್ನಾಟಕ ಅರಣ್ಯ ಇಲಾಖೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಈ ಕೂಡಲೇ ಅದನ್ನು ಟಾಪ್ ಮಾಡಿ, ಈ ಹಿಂದೆ ಏನು ದರ ಇತ್ತು ದಯವಿಟ್ಟು ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ಅಟ್ಲೀಸ್ಟ್ ಕಡೆ ಪಕ್ಷ ಬಡವರಿಗೆ ಮತ್ತು ಮಧ್ಯಮ ವರ್ಗಗಳಿಗೆ ಒಂದಷ್ಟು ಹಂತದಲ್ಲಿ ಸಹಾಯ ಆಗುತ್ತೆ. ಈ ಪರಿಷ್ಕೃತ ದರ ನಿಜಕ್ಕೂ ಕೂಡ ಹೊಡೆತ ಬೀಳೋಂಥದ್ದು ಅಂತ ಈ ಮೂಲಕ ಮನವಿ ಮಾಡ್ತಾ ಇದ್ದೀವಿ.